ಇಲ್ಲಿ ಅಮ್ಮನ ಸತ್ಯ ಅಂತಂದ್ರ ಇಲ್ಲಿ ಒಬ್ಬರ ಮೇಲೆ ಬಂದಂತ ಹೇಳುವಂತ ತಾಯಿ ಅಲ್ಲ. ಅಮ್ಮನ ಅಂತಂದ್ರೆ ಸುಮಾರು 300 ವರ್ಷ ಕಾಲ ಇದ್ರಲ್ಲಿ ಬರೀ ಜ್ಯೋತಿ ಮಾತ್ರ ಇರೋದು. ಆ ಜ್ಯೋತಿಲೇ ಸತ್ಯ, ಒಳ್ಳೇದಾಗೋದು ಮತ್ತೆ ಕೆಟ್ಟದಾಗೋದು ಎಲ್ಲ ಜ್ಯೋತಿಲೇ. ಅಮ್ಮನ ಫಸ್ಟೇ ಮೊದಲು ಅಂತಂದ್ರೆ ಮೊದಲು ಎಣ್ಣೆ. ಅಮ್ಮನಿಗೆ ಎಣ್ಣೆಲೆ ಹಾಕ್ಬಿಟ್ಟು ಎಣ್ಣೆಲಿ ಕೇಳಿದ್ರೆ ಪ್ರತಿಯೊಂದು ನಮ್ಗೆ ಏನಾಗುತ್ತೆ ಅದು ಆಗುತ್ತೆ ಇಲ್ಲಿ ಅಮ್ಮನ ತಮ್ಮಿಂದ. ದೂರದಲ್ಲಾಗಿರ್ಬೋದು ಮತ್ತೆ ಹತ್ರದಲ್ಲಾಗಿರ್ಬೋದು, ಏನೇ ಒಂದು ನಮ್ಗೆ ಇಷ್ಟ ಸಮಸ್ಯೆ ಐತೆ, ಈ ರೀತಿ ಆಗೈತೆ, ನಮ್ಗೆ ಒಳ್ಳೇದಾಗ್ಬೇಕು ಅನ್ನೋಗಿದ್ರ ಪ್ರತಿಯೊಂದು ಆಗುತ್ತಿಲ್ಲ ಅಮ್ಮನಿಗೆ ಇಲ್ಲಿ ಅಮ್ಮನ ಕಡೆಯಿಂದ. ಇಲ್ಲ ಒಂದ್ 5 ವರ್ಷಕ್ಕೆ 7 ವರ್ಷಕ್ಕಿಂತ ಯಾವಾಗ ಫಿಕ್ಸ್ ಆಯ್ತಿದಪ್ಪ ಅವಾಗ ತೆಗೆದು ಓಪನ್ ಮಾಡಿದೀನಿ. ಇಲ್ಲ ತೆಗಿಯಂಗಿಲ್ಲ. 7 ವರ್ಷಕ್ಕೆ ಆಗ್ಬೋದು, 9 ವರ್ಷಕ್ಕೆ ಆಗ್ಬೋದು, 11 ವರ್ಷಕ್ಕೆ ಆಗ್ಬೋದು, 13 ವರ್ಷಕ್ಕೆ ಆಗ್ಬೋದು. ಅದು ಅಮ್ಮ ಏನ್ ಯಾವಾಗ ಮೆರಿಬೇಕು ಅಂತ ಮಾಡ್ತಾ ಜ್ಞಾನ ಕೊಡ್ತಾರ ಅವಾಗ ಓಪನ್ ಮಾಡಿ ತೆಗೆದಿದ್ದೀನ. ಈಗ 11 ವರ್ಷ ಆಗಿತ್ತು ತೆಗೆದು. 11 ವರ್ಷ ಆಗಿತ್ತು. 11 ವರ್ಷ ಮುಂಚೆ ತೆಗ್ದಿಲ್ಲ. ಇದಕ್ಕೆ ಪೂಜೆನೇ ಇಲ್ಲ 11 ವರ್ಷ ಗಂಟೆ. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಲ್ಕುಣಿ ಅನ್ನೋ ಗ್ರಾಮಕ್ಕೆ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಬಹಳ ವಿಶೇಷವಾದಂಥ ದೇವರು, ನೀವು ಹಿಂದೆಂದೂ ನೋಡಿರೋದಂಥ ದೇವರ ಪ್ರತಿಮೆ, ನೀವು ಹಿಂದೆಂದೂ ಕೇಳಿರೋದಂಥ ದೇವರ ಹೆಸರು. ಈ ದೇವರ ಹೆಸರೇನು? ವಿಜಯನಗರೇಶ್ವರಿ. ಖುದ್ದು ವಿಜಯನಗರ ಸಂಸ್ಥಾನದಲ್ಲೇ ಎಲ್ಲೂ ಇಲ್ಲ, ಇಲ್ಲೊಂದೇ ಕಡೆ. ವಿಜಯನಗರ ಸಂಸ್ಥಾನ ಬಂಗಾಳದಿಂದ ಶ್ರೀಲಂಕಾದವರೆಗೆ ಹರಡಿದ್ದಂಥ ವಿಜಯನಗರ ಸಂಸ್ಥಾನದಲ್ಲಿ ವಿಜಯನಗರೇಶ್ವರಿ ಅನ್ನತಕ್ಕಂಥ ಒಂದು ಹೆಣ್ಣು ದೇವರಿರತಕ್ಕಂಥ ಊರು ಇದೇ ಕಲ್ಕುಣಿ ಗ್ರಾಮ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ವಿಜಯನಗರೇಶ್ವರಿ ಅಂತ ಇದಕ್ಕೆ ಹೆಸರಿಟ್ಕೊಂಡಿದ್ದಾರೆ. ಯಾವ ಪುಣ್ಯಾತ್ಮ ಇಂಥ ಸೊಗಸಾದ ಹೆಸರನ್ನ ಈ ದೇವಸ್ಥಾನಕ್ಕೆ, ಈ ದೇವ್ರಿಗಿಟ್ಟ ಅಂತ ಗೊತ್ತಿಲ್ಲ. ದೇವರು ನೋಡೋದಕ್ಕೆ ಇನ್ನೂ ಸೊಗಸಾಗಿದೆ. ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಕಲ್ಕುಣಿ ಗ್ರಾಮದ ವಿಜಯನಗರೇಶ್ವರಿ ತಾಯಿಯನ್ನ, ಅಲಿಯಾಸ್ ಹುಚ್ಚಮ್ಮ. ಈ ತಾಯಿಯ ಮೂಲ ಹೆಸರು ಹುಚ್ಚಮ್ಮ ಅಂತೇಳಿ. ಇಲ್ಲಿನ 7 ಗ್ರಾಮ ದೇವತೆಗಳಲ್ಲಿ ಒಬ್ಬಳು ಈ ಹುಚ್ಚಮ್ಮ. ಇವಳನ್ನ ವಿಜಯನಗರೇಶ್ವರಿ ಅಂತ ಸಹ ಬಹಳ ವಿನೂತನವಾದಂಥ ಹೆಸರಿನಿಂದ ಕರೀತಾಳೆ. ಈ ತಾಯಿಯ ವಿಶೇಷತೆ ಏನಪ್ಪಾ ಅಂದ್ರೆ ಅವಳ ನೆತ್ತಿ ಮೇಲಿರ್ತಕ್ಕಂಥ ದೀಪ. ಆ ದೀಪವೇ ತಾಯಿ. ಆ ದೀಪವನ್ನೇ ಇವ್ರು ಪೂಜೆ ಮಾಡೋದು, ಆ ದೀಪವನ್ನೇ ಇವ್ರು ವರ ಕೇಳೋದು. ಆ ದೀಪವೇ ಈ ಕಡೆ ಕಲ್ಕುಣಿ ಗ್ರಾಮವನ್ನ, ಮಳವಳ್ಳಿ ತಾಲೂಕನ್ನ, ಮಂಡ್ಯ ಜಿಲ್ಲೆಯನ್ನ ಹರಿಸ್ತಾ ಇರ್ತಕ್ಕಂಥ ದೇವಿ ಆ ದೀಪದ ರೂಪದಲ್ಲಿ ಕೂತಿದ್ದಾಳೆ. ನೀವು ಈ ಜಗತ್ತಿನಲ್ಲಿ ಇನ್ನೆಲ್ಲಿಯೂ ನೋಡಲಾರಿ ದೇವಿ ತಲೆ ಮೇಲಿನ ಭಾಗದಲ್ಲಿರ್ತಕ್ಕಂಥ ದೀಪ, ಆ ದೀಪಕ್ಕೆ ನಡೆಯುವಂಥ ಪೂಜೆ. ಇದನ್ನ ನೋಡ್ಬೇಕು ಅಂದ್ರೆ ನೀವು ಕಲ್ಕುಣಿ ಗ್ರಾಮಕ್ಕೆ ಬರಬೇಕು. ಮಳವಳ್ಳಿ ತಾಲೂಕು ಕಲ್ಕುಣಿ ಗ್ರಾಮಕ್ಕೆ ಬಂದ್ರೆ ನೀವು ದೀಪವನ್ನು ಅಲ್ಲಿ ಕೆಳಗಡೆ ವಿರಾಜಮಾನವಾಗಿ ಕುಡಿತಕ್ಕಂಥ ವಿಜಯನಗರೇಶ್ವರಿ ನೋಡ್ರಿ, ಎಷ್ಟು ಚೆನ್ನಾಗಿದೆ ವಿಜಯನಗರೇಶ್ವರಿ. ಯಾಕೆ ವಿಜಯನಗರೇಶ್ವರಿ? ಯಾಕೆ ಅಂತಂದ್ರೆ ಬಂಗಾಳದಿಂದ ಶ್ರೀಲಂಕಾದವರೆಗೆ ವಿಜಯನಗರವನ್ನು ಆಳುತ್ತಿದ್ದಂಥ ಕರ್ನಾಟಕ ಸಾಮ್ರಾಜ್ಯದ ಅರಸರ ಅಡಿಯಲ್ಲಿ ಬಂದಿದ್ರಿಂದ ಈ ತಾಯಿಯನ್ನ ವಿಜಯನಗರೇಶ್ವರಿ ಅಂತಲೂ ಕರೆದಿದ್ದಾರೆ. ಬಹಳ ವಿನೂತನವಾದಂಥ ಹೆಸರು. ಎಲ್ಲಿಯೂ ಇಡೀ ಕರ್ನಾಟಕದ ದಕ್ಷಿಣ ಭಾರತದ ಯಾವ ಭಾಗದಲ್ಲಿಯೂ ಈ ತಾಯಿಯನ್ನ ವಿಜಯನಗರೇಶ್ವರಿ ಅಂತ ಕರೆದಂಥ ಇನ್ನೊಂದು ದೇವತೆ ಇಲ್ಲ. ಇವಳೊಬ್ಳೇನೆ ವಿಜಯನಗರೇಶ್ವರಿ ಅನ್ನಿಸ್ಕೊಂಡಿರುವಂಥ ತಾಯಿ ಇವಳೊಬ್ಳೇನೆ. ಇವಳನ್ನ ನೋಡ್ಬೇಕು ಅಂದ್ರೆ ನೀವು ಕಲ್ಕುಣಿ ಗ್ರಾಮಕ್ಕೆ ಬರಬೇಕು. ಮಳವಳ್ಳಿ ತಾಲೂಕು ಕಲ್ಕುಣಿ ಗ್ರಾಮ ಬಂದಾಗ ನೀವು ಮೇಲಿರ್ತಕ್ಕಂಥ ದೀಪವನ್ನು ನೋಡೋದನ್ನ ಮರೆಯಬೇಡಿ. ಸೋಮವಾರ ಶುಕ್ರವಾರ ನಿಮಗೆ ಬಂದರೆ ದರ್ಶನ ಸಿಗುತ್ತೆ. ಬಾಕಿ ದಿನಗಳಲ್ಲಿ ಪೂಜೆ ಮಾಡಿ ಇವರು ಹೊರಟಾಗಿರ್ತಾರೆ. ಸೋಮವಾರ ಶುಕ್ರವಾರ ವಿಶೇಷವಾದಂಥ ಪೂಜೆ ನಡೆಯುತ್ತೆ. ಈಗ ಸಂಕ್ರಾಂತಿಯಿಂದ 10 ದಿನಗಳ ಕಾಲ ವೈಭವದ ಹಬ್ಬ ಮತ್ತು ಜಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆಗ ಬಂದ್ರೆ ನಿಮಗೂ ಅನೇಕ ವಿಶೇಷವಾದಂಥ ಪೂಜೆಗಳನ್ನ ನೀವು ಇಲ್ಲಿ ನೋಡ್ತೀವಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ನಾನಂತೂ ಎಲ್ಲೂ ನೋಡಿರಲಿಲ್ಲ. 100 ದೇವಸ್ಥಾನ ನಿಮ್ಗೆ ತೋರಿಸಿದ್ದೀನಿ. ಆದರೆ ನೆತ್ತಿಯ ಮೇಲೆ ದೀಪವನ್ನು ಇಟ್ಕೊಂಡು ತಾಯಿ ದೇವಿಯ ದೀಪದ ರೂಪದಲ್ಲಿ ಕೂತಿರತಕ್ಕಂಥ ದೇವಿಯನ್ನ ನಾನು ಇದೇ ಮೊದಲು ನೋಡಿದ್ದು. ನಿಮಗೂ ನಾನು ತೋರಿಸಿದ್ದೀನಿ. ನೋಡಿ, ಧನ್ಯರಾಗಿ. ಇಲ್ಲಿ ಅಮ್ಮನ ಸತ್ಯ ಅಂತಂದ್ರ ಇಲ್ಲಿ ಒಬ್ಬರ ಮೇಲೆ ಬಂದಂತ ಹೇಳುವಂತ ತಾಯಿ ಅಲ್ಲ. ಅಮ್ಮನ ಅಂತಂದ್ರೆ ಸುಮಾರು 300 ವರ್ಷ ಕಾಲ ಇದ್ರಲ್ಲಿ ಬರೀ ಜ್ಯೋತಿ ಮಾತ್ರ ಇರೋದು. ಆ ಜ್ಯೋತಿಲೇ ಸತ್ಯ,
ಒಳ್ಳೇದಾಗೋದು ಮತ್ತೆ ಕೆಟ್ಟದಾಗೋದು ಎಲ್ಲ ಜ್ಯೋತಿಲೆ ಅಮ್ಮಂದು ಫಸ್ಟೇ ಮೊದಲು ಎಣ್ಣೆ ಅಮ್ಮನಿಗೆ ಎಣ್ಣೆಲೆ ಹಾಕ್ಬಿಟ್ಟು ಎಣ್ಣೆಲಿ ಕೇಳಿದ್ರೆ ಪ್ರತಿಯೊಂದು ನಮ್ಗೆ ಏನಾಗುತ್ತೆ ಅದು ಆಗುತ್ತೆ ಇಲ್ಲಿ ಅಮ್ಮನ ತಮ್ಮಿಂದ. ದೂರದಲ್ಲಾಗಿರ್ಬೋದು ಮತ್ತೆ ಹತ್ರದಲ್ಲಾಗಿರ್ಬೋದು ಏನೇ ಒಂದು ನಮ್ಗೆ ಇಷ್ಟ ಸಮಸ್ಯೆ ಐತೆ ಈ ರೀತಿ ಆಗೈತೆ ನಮ್ಗೆ ಒಳ್ಳೇದಾಗ್ಬೇಕು ಅನ್ನೋಗಿದ್ರ ಪ್ರತಿಯೊಂದು ಆಗುತ್ತಿಲ್ಲ ಅಮ್ಮನ್ಗೆ ಇಲ್ಲಿ ಅಮ್ಮನ ಕಡೆಯಿಂದ. ಇಲ್ಲಿ ಯಾರ ಮೇಲೆ ಬಂದು ಮೈ ಮೇಲೆ ಬಂದು ಹೇಳುವಂತ ತಾಯಲ್ಲ ಅಮ್ಮ, ಜ್ಯೋತಿ ರೂಪಿನ ಅಷ್ಟೇ. ಆ ಜ್ಯೋತಿ ಒಂದೇ ನಮ್ಗೆ ಸತ್ಯ ಇಲ್ಲಿ. ಮುಂಚೆ ಬರೀ ಜ್ಯೋತಿಗೆ ಮಾತ್ರ ಮುಂಚೆ ಬರೀ ಜ್ಯೋತಿಗೆ ಪೂಜೆ ಮಾಡ್ತಿದ್ದು. ಇವಾಗ ಅಂತಾರ ಒಂದ್ 30-35 ವರ್ಷ ಆಗಿರ್ಬೋದು ಅಮ್ಮ ವಿಗ್ರಹ ಮಾಡಿದಾಗ ನಾವು. ಅವಾಗ ಮುಂಚೆ ಬರೀ ಜ್ಯೋತಿ ನಿಂತದ್ದು ಅಲ್ಲಿ, ಜ್ಯೋತಿಗೆ ಪೂಜೆ ಮಾಡ್ತಿದ್ವು ಅಮ್ಮ. ಫಸ್ಟ್ ಸ್ಟಾರ್ಟಿಂಗು ನಮ್ಮ ತಾತ ಇದ್ರು, ಆಮೇಲೆ ನಮ್ಮ ಅಪ್ಪ ಬತ್ತು, ಆಮೇಲೆ ನಾವು ಬಂದ್ವು. ವಿಜಯನಗರೇಶ್ವರಿ ಅಂತಂದ್ರೆ ಅಮ್ಮದು 2 ಹೆಸರು ಐತೆ. ಉಚ್ಚಮ್ಮ ಅಂತ ಒಂದು ವಿಜಯನಗರೇಶ್ವರಿ ಅಂತ 2 ಐತೆ. ಸ್ಟಾರ್ಟಿಂಗ್ ಅಂದ್ರ ಉಚ್ಚಮ್ಮ ಅಂತ ಕರಿತಿದ್ದು. ಆಮೇಲೆ ವಿಗ್ರಹ ಬಂದ ಮೇಲೆ ವಿಜಯನಗರೇಶ್ವರಿ ಅಂತ ಸ್ಥಾಪನೆ ಮಾಡೋದು ಅಮ್ಮನ್ನ. ಇದು ವಿಗ್ರಹ ಎಷ್ಟು ವರ್ಷ ಆಯ್ತು? ಒಂದ 40 ವರ್ಷ ಆಗಿರ್ಬೋದು. ವಿಗ್ರಹ ಬಂದು 40 ವರ್ಷ. ಅಮ್ಮ ಬಂದು ಸುಮಾರು ವರ್ಷ ಆಗೈತೆ. 40 ವರ್ಷಕ್ಕೆ ಮುಂಚೆ ನೀವು ಬರೀ ದೀಪಕ್ ಮಾತ್ರ ಪೂಜೆ ಮಾಡ್ತಿದ್ವಿ ಅಷ್ಟೇ ನಾವು. ಪೂಜೆ ಮಾಡ್ತಿದ್ವಿ ಅಷ್ಟೇ ನಾವು. ಅದ್ ಬಿಟ್ರೆ ಇನ್ನೇನು ಇಲ್ಲ ಅಲ್ಲಿ ಅಮ್ಮದು. ವಿಗ್ರಹ ಇಡ್ಬೇಕು ಅಂತ ಯಾಕೆ ಅನಿಸ್ತು? ಅದು ಏನೋ ಒಂದು ಊರಲ್ಲಿ ಸವಿ ಏನ್ ಸೇರ್ ಮಾಡ್ಬೇಕು, ಅಮ್ಮನಿಗೆ ಏನ್ ಜ್ಞಾನ ಕೊಟ್ರು ಆ ರೀತಿ ಅಮ್ಮನಿಗೆ ವಿಗ್ರಹ ಮಾಡ್ಲೇಬೇಕಲ್ಲ. ಎಲ್ಲ ಸೇರ್ ಮಾಡೋದಿದ್ದು, ಊರೆಲ್ಲ ಸೇರ್ ಮಾಡೋದಿದ್ದು. ಅಂದ್ರೆ 7 ಸೇರ್ಬೇಕು ಅಮ್ಮ ಎಲ್ಲ ಸೇರಿ, ಪ್ರತಿಯೊಬ್ರು ಸೇರಿ ಅಮ್ಮನ ಒಂದು ವಿಗ್ರಹ ಮಾಡ್ಬೇಕು ನಾವು ಅಂತ ಕೂತಿ ಮಾತಾಡಿ ವಿಗ್ರಹ ಮಾಡೋದು ಎಲ್ಲ ಸೇರಿ. ಎಲ್ಲಕ್ಕೆ ವಿಗ್ರಹ ಐತೆ, ಎಲ್ಲಕ್ಕ ಐತೆ. ಎಲ್ಲ ಅವ್ರ ಏನ್ ಬೇಕು ಉದ್ಯೋಗ, ಅವ್ರಿಗೆ ಏನ್ ಬೇಕು ಆ ರೀತಿ ದೀಪಿಕೆ ಪೂಜೆ ಮಾಡೋದು. ಅಲ್ಲಿ ಅಮ್ಮನ್ಗೆ ಮಾಮೂಲಿ ವಿಗ್ರಹನೇ ಮಾಡ್ತಿದ್ದ, ಅಲ್ಲಿ ಚಿಕ್ಕದು ವಿಗ್ರಹ ಅಲ್ಲಿ ಅಮ್ಮಂದು. ಈಗ ಅದನ್ನ ದೊಡ್ಡದು ಮಾಡ್ಕೊಂಡವ್ರು ಅಷ್ಟೇ. ಓಪನ್ ಮಾಡಿದ್ವಿ ಸರ್, ಹಿರಿಮಂಚಲ್ ಕಾಳಮ್ಮ ಅಂದ್ಬಿಟ್ಟು. ಅವರೆಲ್ಲ ಮೊದಲು ಚಿಕ್ಕದಾಗಿ ಒಡೆದು ಮೂಡಿರುವಂತ ಒಂದು ವಿಗ್ರಹ ಚಿಕ್ಕದು, ಅವಕ್ಕೆ ಅವರು ಪೂಜೆ ಮಾಡ್ತಿದ್ರು. ಇವಾಗ ಏನೋ ಅಮ್ಮ ಏನು ನಾವು ಈ ರೀತಿ ಮಾಡ್ಕೊಂಡ್ಬೋ ಅಂತ ನೋಡಿದಾಗ ಅವ್ರು ನಾವು ಮಾಡ್ಬೇಕಲ್ಲ ಈ ರೀತಿ ಅಂತ ಅವ್ರು ದೊಡ್ಡದಾಗಿ ಮಾಡ್ಕೊಂಡ್ರು ಅಷ್ಟೇ. ವಿಗ್ರಹ ಎಲ್ಲ ಎಂತ ವಿಗ್ರಹ ದೊಡ್ಡ ಮಾಡ್ಕೊಂಡ್ರಿ ಗೌರವ. ಈಗೆಲ್ಲ ಒಂದೇ ಸೈಜ್ ಇದೆ. ಎಲ್ಲ ಒಂದೇ ಸೈಜ್ ಇದೆ, ಆ ರೀತಿ ಐತೆ. ಏನ್ ವಿಶೇಷ ಏನ್ ಮಾಡ್ತೀರಾ ಇದಕ್ಕೆ? ವಿಶೇಷ ಇಲ್ಲಿದೆ ಸೋಮವಾರ ಶುಕ್ರವಾರ ವಿಶೇಷ ಪೂಜೆಗಳಿರುತ್ತೆ. ಸೋಮವಾರ ದಿನ ಹಾಲಾಭಿಷೇಕ, ಬೆಣ್ಣಾಭಿಷೇಕ, ಕುಂಕುಮ ಅಲಂಕಾರ ಮತ್ತೆ ಹೂವ ಅರ್ಚನೆ ಪ್ರತಿಯೊಂದು ಐತಿ ಇಲ್ಲಿ ಸೋಮವಾರ. ಶುಕ್ರವಾರ ಮಾಮೂಲಿ ನಾರ್ಮಲ್ ಪೂಜೆ ಇರ್ತದ, ಆ ರೀತಿ ಇರ್ತದ. ಅಮಾವಾಸ್ಯೆ ದಿನ ಪೂಜೆ ಇರ್ತದ, ಮಾಡ್ತೀವಿ. ಜಾತ್ರೆ ಇಲ್ಲ, ಅಮಾವಾಸ್ಯೆಗೆ ಮಾತ್ರ ಜಾತ್ರೆ ಅಂತಂದ್ರೆ ಈಗ ನಮ್ಮ ಇಲ್ಲಿ ಊರಲ್ಲಿ ಏನೋ ಒಂದು ಹಬ್ಬ ಇರ್ತದ, ಒಂದು ದಂಡ್ಮಾರಿ ಹಬ್ಬ ಇರ್ಬೋದು, ಒಂದು ಮಾರಿ ಹಬ್ಬ ಇರ್ಬೋದು, ಅದೊಂದು ದೀಪಾವಳಿ ಇರ್ಬೋದು, ಈ ರೀತಿ ಒಂದು ಸಪರೇಟ್ ಅಲಂಕಾರ ಇರ್ತದೆ ಅಮ್ಮನಿಗೆ. ಈಗ ಯಾರು ಇಲ್ಲ ಅದು ಕೆರೆ ಪಕ್ಕದಲ್ಲಿ ಐತಲ್ಲ ನೋಡಿ, ಅಲ್ಲಿ ಆ ಕಡೆ ಬರ್ಬೇಕಾದ್ರ ಅದೇ ದಂಡಿ ಮಾರಮ್ಮ. ಅದು ದಂಡಿ ಮಾರಮ್ಮ ಅಂತ. ಈಗ 11 ವರ್ಷ ಆಗಿತ್ತು ಹಬ್ಬ ಆಗಿ, ಶ್ರೀ ವಿಜಯನಗರೇಶ್ವರಿ ಹಬ್ಬ. ಇವಾಗ ಜನವರಿ 15ಕ್ಕೆ ದೇವ್ರು ತೆಗೆದು ಮಾಮೂಲಿ 24-25ನೇ ತಾರೀಕು ಹಬ್ಬ ಗ್ರ್ಯಾಂಡ್ ಆಗಿ ನಡೀತದ ಅಮ್ಮಂದು. ಇಲ್ಲಿ ಒಂದು 9-10 ದಿನ ನಡೀತದ ಹಬ್ಬ. 10 ದಿನ ಕಂಟಿನ್ಯೂಸ್ ಹಬ್ಬ ನಡೀತದೆ. ಅಯ್ಯೋ ಜನ ಭಯಂಕರ ಸೇರ್ತಾರ ಇಲ್ಲಿ ಅಂತಂದ್ರೆ ಸಂತಮಳೆನೆ ಕೊನೆ ವೆಹಿಕಲ್. ಹೌದು, ಆ ಕಡೆಯಿಂದ ಏನು ಈ ಕಡೆ ಬರಂಗಿಲ್ಲ, ಈ ಕಡೆಯಿಂದ ಇಲ್ಲಿ ಆ ಕಡೆ ಬರಂಗಿಲ್ಲ. ಆ ರೀತಿ ವೆಹಿಕಲ್ ಯಾವ ಸ್ಟಾಪ್ ಮಾಡ್ಬಿಡ್ತಾರ. ಒಂದು 9 ದಿನ ಗ್ರ್ಯಾಂಡ್ ಹಬ್ಬ ಇರ್ತದೆ. ಮತ್ತೆ ಈ ಹಬ್ಬಕ್ಕೆಲ್ಲ ಅಲಂಕಾರ ಮಾಡಿ ಅಮ್ಮ ಇಲ್ಲಿ ಅಮ್ಮನ ಇದ್ರ ಮೇಲೆ ನಾವು ಅದ್ ಮಾಡಿ ಅಲಂಕಾರ ಮಾಡಿ ಅಮ್ಮ ಇದಕ್ಕೆ ಅಮ್ಮ ಬರೋದು. ಅಮ್ಮನ ಜ್ಯೋತಿ ಸತ್ಯ ಅಮ್ಮ ಎಬರ ಮೇಲೆ ಇರ್ತದ. ಇದಕ್ಕೆ ನಾವು ಒಂಬಳ ಅಲಂಕಾರ ಮಾಡಿ ಅದನ್ನೆಲ್ಲ ಮರಿಸ್ತೀವಿ. ಆ ರೀತಿ ಅಲಂಕಾರ ಎಲ್ಲ ಮೆರವಣಿಗೆ ಎಲ್ಲ ಐತೆ. ಒಂದು 7-8 ದಿನ ಮೆರವಣಿಗೆ ಐತೆ. ಬನ್ನಿ, ಈಗ 15ಕ್ಕೆ ಸ್ಟಾರ್ಟ್ ಅಂದ್ರೆ 16ರಿಂದ ಸ್ಟಾರ್ಟ್ ಅಮ್ಮ ಮೆರೆಯೋದು. 16ನೇ ತಾರೀಕು ಬಂದ್ರೆ ನೀವು 23-24 ಚಂದ್ರಮಂಡಲ ಮತ್ತೆ ಓಕುಳಿ ಪ್ರತಿಯೊಂದು ಐತೆ. ಬನ್ನಿ ನೀವು. ಪುನಃ ಕೆರೆ ಹತ್ರ ಅಲ್ಲಿ ಕಪ್ಪೆ ಎಲ್ಲ ಐತೆ. ಪ್ರತಿಯೊಂದು ಇಲ್ಲಿ ಮುಡುಕ್ತಿರ ಜಾತ್ರೆ ಏನ್ ನಡೀತದ ಸೇಮ್ ಅದಕ್ಕಿಂತ ಹೆಚ್ಚಾಗಿ ನಡೀತದೆ. ಇಲ್ಲಿ ಗ್ರ್ಯಾಂಡ್ ಆಗಿರ್ತದೆ. ಬನ್ನಿ ಅಂದ್ರೆ ಅದು ಒಂದು 5 ವರ್ಷಕ್ಕೆ 7 ವರ್ಷಕ್ಕೆ ಅಂತಿದ್ವು. ಇವಾಗ ಸ್ವಲ್ಪ ಯಾವ್ದೋ ಕಾರಣದಿಂದ 11 ವರ್ಷ ಹೊಂಟೋಗ್ಬಿಡ್ತು ಹಬ್ಬ. ಮೆರೀತದ ಹಬ್ಬ. 5 ವರ್ಷ ಇತ್ತು, ಆಮೇಲೆ 7 ವರ್ಷ ಬತ್ತು, 9 ವರ್ಷ ಆಯ್ತು, ಈಗ 11 ವರ್ಷ ಆಗೋಯ್ತು. 11 ವರ್ಷ 11 ವರ್ಷ ಆಗೈತಿ ಈಗ ಮಾಡಿ ನಾವು. ಆ ರೀತಿ ಅದ. ತುಂಬಾ ಇನ್ನೂ ಬೇಕಾದಂತ ಅಲಂಕಾರಗಳಲ್ಲಿ ಇರ್ತಾವ. ಬನ್ನಿ,
ಇದಕ್ಕೆ ಅಂತಂದ್ರ ಒಂದು 11 ವರ್ಷಕ್ಕೆ ಹಬ್ಬ ನಡೀತಿದೆ. ಇವಾಗ ಮರಿ ಚಗಳ ತಂದು ಅದನ್ನ ಒಣಗಿಸಿ ನೀಟ್ ಮಾಡಿ ಮತ್ತೆ ಎಲ್ಲ ಮುಚ್ಚಿಬಿಟ್ಟು ಮತ್ತೆ ಅದಕ್ಕೆ ಒಂಬಳ ಧರಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿ ಮೆರೆಸ್ತೀವಿ ಇದನ್ನ ಮೆರೆಸ್ತಂತ ಇದ್ರಲ್ಲಿ ಎಲ್ಲಿ ದೇವಸ್ಥಾನ ಐತೆ ಅಲ್ಲಿ ಇಡಬೇಕು. ಮತ್ತೆ ಮುಂಚಿತಗಳ ದೇವಸ್ಥಾನ ಅಲ್ಲಿ ಮತ್ತೆ ಮಾರಿಗುಡಿ ಇದ್ರಲ್ಲಿ ಪಂಚಾಯತ್ ಇದ್ರಲ್ಲಿ ಎಲ್ಲದ್ರಲ್ಲಿ ಇಟ್ಟು ಮಡಗ್ಬಿಟ್ಟು ಮತ್ತೆ ದಿನ ಡೈಲಿ ಬೆಳಗ್ಗೆನಾಗ ಸಾಯಂಕಾಲ ಮೆರೆಸ್ತಾ ಇರ್ತೀವಿ. ಮೆರೆಸ್ಬಿಟ್ಟು ಎಲ್ಲ ಹಬ್ಬ ಎಲ್ಲ ಆದ್ಮೇಲೆ ತಂದು ಅಮ್ಮನ್ ಕೊಡ್ತೀವಿ, ಇಲ್ಲಿ ಅಮ್ಮನ್ ಕೊಪ್ಪಿಸ್ಬಿಡ್ತೀವಿ. ಇದನ್ನ ಈ ರೀತಿ ಮಾಡ್ತೀವಿ. ಇದಕ್ಕೆ 11 ದಿವಸ ಹಬ್ಬ ಆದ್ಮೇಲೆ ಪುನಃ ಯಾವಾಗ ತೆಗೆಯೋದು? ತಿರ್ಪ ಅದಕ್ಕೆ ಜನ ಮಾಮೂಲಿ ಯಾವಾಗ ಸಂಘ ಯಾವ 11 ವರ್ಷ ತೆಗೆಯಬೇಕಾ? ಇಲ್ಲ ಒಂದು 5 ವರ್ಷಕ್ಕೆ 7 ವರ್ಷಕ್ಕಿಂತ ಯಾವಾಗ ಫಿಕ್ಸ್ ಆಯ್ತಿದೆ ಹಬ್ಬ ಅವಾಗ ತೆಗೆದು ಓಪನ್ ಮಾಡಿದ್ವಿ ಇದನ್ನ. ಮುಂದಿನ ಹಬ್ಬದವರೆಗೂ ತೆಗೆಯೋದು? ಇಲ್ಲ ತೆಗಿಯಂಗಿಲ್ಲ. 5 ವರ್ಷಕ್ಕೆ ಆಗ್ಬೋದು, 7 ವರ್ಷಕ್ಕೆ ಆಗ್ಬೋದು, 9 ವರ್ಷಕ್ಕೆ ಆಗ್ಬೋದು, 11 ವರ್ಷಕ್ಕೆ ಆಗ್ಬೋದು, 13 ವರ್ಷಕ್ಕೆ ಆಗ್ಬೋದು. ಅದು ಅಮ್ಮ ಏನ್ ಯಾವಾಗ ಮೆರಿಬೇಕು ಅಂತ ಮಾಡ್ತಾ ಜ್ಞಾನ ಕೊಡ್ತಾರ ಅವಾಗ ಓಪನ್ ಮಾಡಿ ತೆಗೆದು ಇದನ್ನ. ಈಗ 11 ವರ್ಷ ಆಗಿತ್ತ ತೆಗೆದು? 11 ವರ್ಷ ಆಗಿತ್ತು. 11 ವರ್ಷ ಮುಂಚೆ ತೆಗ್ದಿಲ್ಲ. ಇದಕ್ಕೆ ಪೂಜೆನೇ ಇಲ್ಲ 11 ವರ್ಷ ಗಂಟೆ. ತೆಗೆದು ಎಲ್ಲಿ ಇಟ್ಟಿರ್ತೀರ? ಎಲ್ಲೂ ಆಗಲ್ಲ. ಈಗ ಇದನ್ನೆಲ್ಲ ರೆಡಿ ಮಾಡಿ ಈಗ ರೆಡಿ ಮಾಡ್ಬೇಕು ಇದನ್ನ. ಈಗ 15ನೇ ತಾರೀಕಿಗೆ ರೆಡಿ ಮಾಡಿ ಇದಕ್ಕೆಲ್ಲ ಒಂಬಳ ಧರಿಸಿ ಚಕ್ರ ಎಲ್ಲ ಮುಚ್ಚಿದಕ್ಕೆ ಅಲಂಕಾರ ಮಾಡ್ತೀವಿ. ಅಲಂಕಾರ ಮಾಡ್ಬಿಟ್ಟು ಎಲ್ಲ ಹೊತ್ಕೊಂಡು ಮೆರಿತಾರ ಊರವರೆಲ್ಲ. ಪ್ರತಿಯೊಂದು ಓಡಾಟ ಬರುತ್ತಿದ್ದು ಇಲ್ಲಿ ಎಲ್ಲ ಸುತ್ತ ಹತ್ತಳ್ಳಿ ಒಂದ 7 ಅಂತ 8 ಹಳ್ಳಿಗೆಲ್ಲ ಹೋಗುತ್ತೆ. ಅಲ್ಲೆಲ್ಲ ಮೆರಿಕೆ ಬರ್ತದ. ಚಿಕ್ಕಮಳೆ ಕೊಪ್ಪಲು, ದೊಡ್ಡಗಣ ಕೊಪ್ಪಲು, ಇಲ್ಲಿ ಚಿಕ್ಕಲ್ಕುಣಿ ಮತ್ತೆ ಪುಟಗಣ ಕೊಪ್ಪಲು ಎಲ್ಲ ಅಮ್ಮ ಹೋಯ್ತಾಳ ಮೆರಿಕತ್ತಳಲ್ಲ. ಅಲ್ಲೆಲ್ಲ ಬಂದಂತೆ ಅಕ್ಕಿ, ರಾಗಿ, ಬೆಲ್ಲ, ಕಾಯಿ, ಎಣ್ಣ ಪ್ರತಿಯೊಂದು ಕೊಡ್ತಾರೆ ನಮ್ಗೆ ಅವರು. ಅದನ್ನ ತಕ್ಕಂದು ಇಲ್ಲಿ ಹಾಕ್ತಿವಿ. ಅಲ್ಲಿ ಬಂದಂತ 4 ಜನಕ ಮತ್ತೆ ಒಂದು ದಿನ ಅನ್ನಸ್ಥಾನಪಣ ಮಾಡ್ತೀವಿ. ಇವೆಲ್ಲ ಮಾಡ್ಕೊಡ್ತೀವಿ ಇಲ್ಲಿ ಅಮ್ಮನಿಗೆ.